ನೋಡಿ ಇವಾಗ ಯಾವ ಕಲರ್ ಬೇಕು ನೋಡಿ 8 ಕಲರ್ ಐತೆ. 2 ಬಾಟಲ್ಸ್ನ ತರಿಸಿದ್ದೀನಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ಬೆಳಗ್ಗೆ 11:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಬಂದು ಚಿಕ್ಕಪೇಟೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನೇನು ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಮೊನ್ನೆ ಹೋಗಿ ಬಂದ್ವಿ, ಬಟ್ ಅದೇನೋ ಸರಿಯಾಗಿಲ್ಲ ಶಾಪಿಂಗ್. ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು, ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ. ಸೊ ಸರಿ ಶಾಪಿಂಗ್ ಆಗಿಲ್ಲ. ಸೊ ಇವತ್ತು ರಿಮೈನಿಂಗ್ ಶಾಪಿಂಗ್ಸ್ನ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು, ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ನಾವು ಬೇರೆ ಇನ್ನೊಂದು 3 ಡೇಸಲ್ಲಿ ತಿರುಪತಿಗೆ ಬೇರೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಟೈಮ್ ಸಿಗಲ್ಲ ನನಗೆ. ಮನೆ ಕ್ಲೀನಿಂಗ್ ಎಲ್ಲ ಸದ್ಯಕ್ಕೆ ಇವತ್ತಿಗೆ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗ್ದೋಯ್ತು ನನಗೆ, ಕ್ಲೀನಿಂಗ್ ಕೆಲಸನೂ ಎಲ್ಲ. ಸೊ ಬ್ರೇಕ್ಫಾಸ್ಟ್ ಬಂದು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹಾಗೆ ಉದ್ದಿನ ವಡೆ ಮಾಡಿದ್ದೆ. ಸೊ ತಿನ್ಕೊಂಡು ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಅಕ್ಕ ಬಂದಿಲ್ಲ, ಅವ್ರಿಗೇನು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಂದಿಲ್ಲ. ಸೊ ಹಾಗೆ ಇವಾಗ ನಾವಿಬ್ರು ಶಾಪಿಂಗ್ ಹೋಗೋಣ ಅಂತ. ಸೊ ಶಾಪಿಂಗಲ್ಲಿ ಏನೆಲ್ಲ ತಗೊಳ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ. ಹಾಗೆ ಹೋಗ್ತಾ ನಾನು ನಮ್ಮ ನೇಬರ್ ಇದ್ದರು, ಅವ್ರೀಗ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ದಾರೆ. ಅವ್ರ ಕೈಯಲ್ಲಿ ನಾನು ಹನಿ ತರಿಸಿದ್ದೆ. ಲಾಸ್ಟ್ ಟೈಮ್ ಅವರು ವಯನಾಡ್ಗೆ ಹೋದಾಗ ಹನಿ ತೊಗೊಂಡು ಬಂದು ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಕೋಲ್ಡ್ ಕಾಫ್ಗೆಲ್ಲ ತುಂಬ ಎಫೆಕ್ಟಿವ್ ಆಗಿತ್ತು. ಸೊ ಹಾಗಾಗಿ ಮನೇಲಿ ಖಾಲಿಯಾಗಿತ್ತು. ನನ್ನ ಹಸ್ಬೆಂಡು ಎವ್ರಿ ಡೇ ಮಾರ್ನಿಂಗ್ ಲೆಮನ್ ಟೀ ಕುಡಿತಾರೆ, ಸೊ ಅದಕ್ಕೆ ಹನಿ ಹಾಕೊಂಡು ಕುಡಿತಾರೆ. ಸೊ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಹಾಗೆ ಆರ್ಡ್ರ್ ಕೊಟ್ಟಿದ್ದು ಬಂದಿದೆ ಅಂತ ಹೇಳಿದ್ರು. ಸೊ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಈ ಪಾಪುನ ಆಲ್ರೆಡಿ ನಾನು ಒಂದ್ಸಲ ಹಾಕಿದ್ದೆ ಇದ್ರ ಬರ್ಡೇ ಟೈಮಲ್ಲಿ. ದ್ಯುತಿ ಅಂತ ಅಂದ್ಬಿಟ್ಟು ಇವರು ನಮ್ಮ ಮನೆ ಮುಂದೆ ಇದ್ರು. ಸೊ ಈಗ ಅವರು ಚೇಂಜ್ ಆಗಿ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ನಿಮಿಷಿಕಾ, ಓಕೆ, కృష్ణిక అన్ని గర్ల్స్ ఏనా, బాయ్స్ లేదా? బాయ్స్ గురు ఏ చింటూ అన్న చూడు, ఎస్ డాడీ కావాలని ఏడుస్తాడు. నువ్వు ఏడ్చిందా? ఎందుకు? నీకు ಇಷ್ಟಮಾ ಸ್ಕೂಲ್ అంటే? ಇವಾಗಿನ ಮಕ್ಕಳಂತೂ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಮಾತೆತ್ತಿದ್ರೆ ಇಂಗ್ಲೀಷಲ್ಲಿನೇ ಎಲ್ಲ ಆನ್ಸರು. ಸೊ ರೀಸೆಂಟಾಗಿ ನರ್ಸರಿಗೆ ಹಾಕಿದ್ದಾರೆ. ಸೊ ಅವ್ರ ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಇದೇ ಅವರ ಇರೋವಂಥ ಅಪಾರ್ಟ್ಮೆಂಟ್. ಇವಾಗ ಇಲ್ಲಿ ನಮ್ಮ ಮನೆ ಮುಂದೆ ನೇಬರ್ ಇದ್ರು. ಸೊ ಅವರು ಚೇಂಜ್ ಮಾಡಿದ್ದಾರೆ ಮನೆ. ಸೊ ಲಾಸ್ಟ್ ಟೈಮ್ ಅವರಲ್ಲಿ ಇದ್ದಾಗ ಒಂದು ಹನಿ ಬಾಟಲ್, ಅವ್ರು ವಯನಾಡ್ಗೆ ಹೋಗಿದ್ರು ಟ್ರಿಪ್ಗೆ ಅಂತ. ಸೊ ಅವಾಗ ಒಂದು ಹನಿ ಬಾಟಲ್ ತರ್ತಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಅದು, ಏನೋ ಕಾಫಿಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟರು. ಹಾಗಾಗಿ ಮತ್ತೆ ನಾನು ಅದೇ 2 ಬಾಟಲ್ಸ್ನ ತರಿಸಿದ್ದೀನಿ. ಒಂದು ಬಾಟಲ್ಗೆ ಲಾಸ್ಟ್ ಟೈಮ್ ತರಿಸಿದಾಗ 700 ರುಪೀಸ್ ಇತ್ತು. ಈ ಸಲ 2 ಬಾಟಲ್ಸ್ಗೆ 1520 ರುಪೀಸ್ ಆಗಿದೆ. ಸೊ ಈ ಹನಿ ಯೂಸ್ ಮಾಡಿದ್ದು ನಾನು. ಸೊ ತುಂಬ ಚೆನ್ನಾಗಿದೆ ಇದು ವೈನಾಡ್ ಹನಿ. ಒಂಥರ ಕುಡಿತಾ ಇದ್ರೆ ವೈನ್ ಫ್ಲೇವರ್ ಬರುತ್ತೆ, ಚೆನ್ನಾಗಿದೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ. ಕೆಮ್ಮಿಗೆ ಒಂದು ಸ್ವಲ್ಪ ಹನಿಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಗೆ ಶುಂಠಿನ ಜಜ್ಜಿಬಿಟ್ಟು ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ಬೇಗ ಕ್ಯೂರ್ ಆಗುತ್ತೆ ಕೆಮ್ಮು ಮತ್ತು ಕೋಲ್ಡು ಎಲ್ಲ ಬೇಗ ವಾಸಿ ಆಗುತ್ತೆ. ಸೊ ಹಾಗಾಗಿ ಒಂದು 3 ಮಂತ್ಸ್ ಕೂಡ ಬರಲಿಲ್ಲ ಒಂದು ಬಾಟಲ್ ನಮಗೆ. ಸೊ ಹಾಗಾಗಿ 2 ಬಾಟಲ್ ತರಿಸಿದ್ದೀನಿ ಈ ಸಲ ನಾನು. ಇನ್ನು ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಹೊಟ್ಟೆ ಇಶ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೂ ಅಷ್ಟೇ, ಹೋಟೆಲ್ಗೆ ಬಂದಿದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ಅವ್ರ ಜೊತೆ ನಾನು ಕೂಡ ಕಂಪ್ನಿ ಕೊಡ್ತಾಯಿದ್ದೀನಿ. ನಾನು ಮಸಾಲೆ ದೋಸೆ ಇಸ್ಕೊಂಡೆ, ಹಾಗೆ ಅವರು ಸೆಟ್ ದೋಸೆ ಇಸ್ಕೊಂಡ್ರು. ಈ ನಡುವೆ ಮೊದಲೆಲ್ಲ ಹೆಂಗಾಗ್ತಿತ್ತು ಅಂತಂದರೆ ಮಕ್ಕಳನ್ನ ಬಿಟ್ಟು ಏನೂ ತಿಂತಾ ಇರಲಿಲ್ಲ, ನಾವು ಏನೂ ಕುಡಿತಾ ಇರಲಿಲ್ಲ. ಏನೇ ತಿಂದ್ರೂ ಮನೆಗೆ ಪಾರ್ಸಲ್ ಅಟ್ಲೀಸ್ಟ್ ತೊಗೊಂಡು ಬಂದು ಎಲ್ಲರೂ ಒಟ್ಟಿಗೆ ತಿಂತಾಯಿದ್ವಿ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹೊರಗಡೆ ಕೆಲಸ ಜಾಸ್ತಿ ಇರುತ್ತೆ, ಬರೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವೇ ತಿನ್ಕೊಂಡು ಬಂದುಬಿಡ್ತೀವಿ. ಬರಬೇಕಾದ್ರೆ ಮಕ್ಕಳಿಗೆ ಲೇಟ್ ಆಗುತ್ತಲ್ವ, ಸೊ ಆವಾಗ ಏನಾದರೂ ತೊಗೊಂಡು ಬರ್ತೀನಿ. ಬಟ್ ನಾನು ಹಸ್ಬೆಂಡ್ ಹೋದಾಗ ಸ್ವಲ್ಪ ಹೋಟೆಲ್ ಜಾಸ್ತಿ ತಿಂತಾ ಇರ್ತೀವಿ. ಸ್ಕೂಲ್ಗೆ ಬಿಟ್ಟು ನಾವಿಬ್ಬರೇ ಹೋಗಿ ಹೋಟೆಲ್ಗೆ ಹೋಗಿ ಬರೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀರಿ.
ಇನ್ನೇನು ಮಾರ್ಕೆಟ್ ಹತ್ರ ಬಂದ್ಬಿಟ್ವಿ. ಇವತ್ತು ಸ್ವಲ್ಪ ಖಾಲಿನೇ ಇತ್ತು ರೋಡು, ಸೊ ನಾವು ಡೇ ಟೈಮಲ್ಲಿ ಬಂದಿದ್ದೀವಿ. ಆ್ಯಂಡ್ ಈ ಸಲ ಪಾರ್ಕಿಂಗ್ ಏನು ಕಷ್ಟ ಆಗಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಪಾರ್ಕಿಂಗಿಗೆ ಅಂತಲೇ 3/4 ಅವರ್ ನಾವು ಟೈಮ್ ವೇಸ್ಟ್ ಮಾಡಿದ್ದೀವಿ. ಸೊ ಒಂದೊಂದು ಸಲ ಪಾರ್ಕಿಂಗ್ ತುಂಬ ಕಷ್ಟ ಆಗುತ್ತೆ ಮಾರ್ಕೆಟಲ್ಲಿ. ತುಂಬ ಕ್ರೌಡ್ ಇತ್ತು ಅಂತಂದರೆ ನಾವು ಕೂಡ ಹೋಗೋದಕ್ಕಾಗಲ್ಲ. ಬಟ್ ಇವತ್ತು ಸ್ವಲ್ಪ ಖಾಲಿಯಾಗಿದೆ ರೋಡು. ಹಾಗೆ ಈ ಸಲ ಜಾಸ್ತಿ ವೀಡಿಯೋಸ್ನ ನಾನು ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಎವ್ರಿ ಟೈಮ್ ನನ್ನ ಮಗಳಿರ್ತಾ ಇತ್ತು, ನನಗೆ ವೀಡಿಯೋ ಶೂಟ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇತ್ತು. ಬಟ್ ಇವಾಗ ನಾನೇ ವೀಡಿಯೋ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಆ ಥರ ಎಲ್ಲ ರೋಡಲ್ಲೆಲ್ಲ ವೀಡಿಯೋ ಮಾಡಿಕೊಡಲ್ಲ. ಸೊ ಅವರು ಅಂಗಡಿ ಅದು ಇದು ಹುಡ್ಕೋದ್ರಲ್ಲಿರ್ತಾರೆ, ಇನ್ನು ನನಗೆ ನಾನೇ ಮಾಡ್ಕೋಬೇಕು. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಎಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಲ್ಲ, ಸೊ ಅದೇ ಶಾಪ್ಗೆ ಬಂದಿದ್ದೀವಿ. ಯಾವುದಾದ್ರು ನ್ಯೂ ಕಲೆಕ್ಷನ್ಸ್ ಇದೆಯಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಕೆಲವೊಂದಷ್ಟು ಸ್ಯಾರೀಸ್ ಬೇಕಿತ್ತು. ಹಾಗಾಗಿ ನಾನು ಈ ಸಲ ಸ್ವಲ್ಪ ಮೆಂತೆ ಕಲರ್ ಕಾಂಬಿನೇಷನ್ ಹಾಗೆ ಬ್ಲ್ಯಾಕ್ ಕಲರಲ್ಲಿ ನೋಡ್ತಾ ಇದ್ದೀನಿ. ನನಗೆ ಈ ಸ್ಯಾರಿ ಇಷ್ಟ ಆಯಿತು, ಬಟ್ ಈ ಸ್ಯಾರಿಯಲ್ಲಿ ನಾನು ಹುಡುಕ್ತಾ ಇರೋವಂಥ ಕಲರ್ ಸಿಗ್ತಾ ಇಲ್ಲ. ನನಗೆ ಕಲರ್ ಸಿಕ್ಕಿದ್ರೆ ಬಾರ್ಡ್ರ್ ಸರಿ ಹೋಗ್ತಾ ಇಲ್ಲ, ಈ ಥರ ಆಗ್ತಾ ಇದೆ. ಸೊ ಹಾಗಾಗಿ ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದೀನಿ. ಹಾಗೆ ನಾನು ಹೇಳಿದ್ನಲ್ಲ, ನಾನು ಶಾಪ್ಗೆ ಏನಾದ್ರು ಹೋಗ್ಬೇಕಾದ್ರೆ ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಸ್ಯಾರಿ ಸ್ಕ್ರೀನ್ಶಾಟ್ಸ್ ನಾನು ತೊಗೊಂಡೋಗಿರ್ತೀನಿ ಅಂತ. ಸೊ ಅದೇ ಥರ ತೋರಿಸಿದ್ದೀನಿ, ಬಟ್ ಆ ಥರ ಇಲ್ಲಿಲ್ಲ. ಬಟ್ ಅದಕ್ಕೆ ಸಿಮಿಲರ್ ಆಗಿ ಕೆಲವೊಂದಷ್ಟು ತೋರಿಸಿದ್ರು. ಹಾಗೆ ಇಲ್ಲಿ ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ಗೋಡೌನಿಂದ ತೊಗೊಂಡು ಬರ್ತೀನಿ ಅಂತ ಅಲ್ಲಿಂದ ತೊಗೊಂಡು ಬಂದರು. ಸೊ ಇದೆಲ್ಲ ನ್ಯೂ ಕಲೆಕ್ಷನ್ ಆಗಷ್ಟೇ ಬಂದಿತ್ತಂತೆ. ಸೊ ಹಾಗೆ ತೊಗೊಂಡು ಬಂದರು. ಇದರಲ್ಲಿ ನನಗೆ ಸ್ವಲ್ಪ ಡಿಸೈನ್ಸ್ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಟೈಮ್ ನಾನು ತೊಗೊಂಡಲ್ವ ಆಫ್ ಆ್ಯಂಡ್ ಆಫು, ಆ ಥರದಲ್ಲಿ ಕೂಡ ತೋರಿಸಿದ್ರು. ಆ್ಯಂಡ್ ಇದು ಹೊಸ ಕಲೆಕ್ಷನ್ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾವ್ದ್ರ ಬೇಕು ಹೇಳಿ ಕಲರ್ಸ್ ಕೊಡ್ತೀನಿ ಹೇಳಿ. ಇವಾಗ ಇದರಲ್ಲೇ ತೋರಿಸಿ, ಇದು ಬೇಡ, ಇದರಲ್ಲೇ ತೋರಿಸಿ, ಕಲರ್ಸ್ ತೋರಿಸಿ. ಇದ್ರ ಕಲರ್ಸ್ ಕೊಡಿಪ್ಪ. 8 ಕಲರ್ ಬರೋದು, ಅನ್ನ ಕಲರ್ ಗೊತ್ತಾಗಿದೆ. ಬಟ್ ರೇಂಜ್ ಹೆವಿ ಅದು. ಕಲರ್ ತೋರಿಸ್ಬಿಡ್ತೀನಿ ನೀನು ನೋಡಿ. ನೋಡಿ 2 ಕಲರ್ ಐತೆ ನೋಡಿ ಸತೀಶ, ನೋಡಿ. ಇದು ಒಂದು 6, ಇದು ಒಂದು 7 ಕಲರ್ ಬರೋದು. ಇದು ಒಂದು 8 ಕಲರ್ ಐತೆ. ನೋಡಿ ಇವಾಗ ಯಾವ ಕಲರ್ ಬೇಕು ನೋಡಿ. 8 ಕಲರ್ ಐತೆ. ಇದು 3 ಬೇಡ. ಯಾವ 3? ಇದು 3 ಬೇಡ. ಇದು 3 ಬೇಡ. ಬೇಡ ಕಡ್ದೆ ಬೈ 3 ಬೇಡ ಅಂದ್ರೆ ನಾವು ಜಾಸ್ತಿ ರಿಸ್ಕ್ ಕೊಡಲ್ಲ ನಿಮ್ಗೆ. ಆಯ್ತು. ಇನ್ನು ಇದು ನ್ಯೂ ಕಲೆಕ್ಷನ್ಸ್. ಸೊ ಇದನ್ನ ತೋರಿಸಿದ್ರು. ನನಗೆ ಈ ಪ್ಯಾಟರ್ನ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ತಗೊಂಡಿದ್ದ ಆಫ್ ಅಂಡ್ ಆಫ್ ಅಲ್ಲಿ ಹೇಗಿತ್ತು ಅಂದ್ರೆ ಮೇಲ್ಗಡೆ ಒಂದು ಕಲರು, ಕೆಳಗಡೆ ಒಂದು ಕಲರು. ಇದು ಮಿಡಲ್ ಅಲ್ಲಿ ಕಲರ್ ಬರುತ್ತೆ, ಆ ಕಡೆ ಈ ಕಡೆ ಸೇಮ್ ಕಲರ್ ಬರುತ್ತೆ. ಸೊ ಹಾಗೆ ನನಗೆ ಈ ಕಲರ್ ಅಲ್ಲಿ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಇದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನನಗೆ ಈ ಗ್ರೀನ್ ಕಲರ್ ತುಂಬಾ ಇಷ್ಟ ಆಯಿತು. ಸೊ ನನ್ನ ಹತ್ರ ಕಾಂಬಿನೇಷನ್ ಕೂಡ ಇರಲಿಲ್ಲ ಪರ್ಪಲ್ ಕಲರಲ್ಲಿ. ಸೊ ನಂಗೆ ತುಂಬ ಇಷ್ಟ ಆಯಿತು ಅದು. ಹಾಗೆ ಈ ಬ್ಲೂ ಕಲರ್ 2 ಸ್ಯಾರಿನ ಈ ಸಲ ತೊಗೊಂಡೆ. ಹಾಗೆ ಈ ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಲಾಸ್ಟ್ ವ್ಲಾಗಲ್ಲಿ, ಪರ್ಸ್ನಲ್ ಆಗೆಲ್ಲ DM ಮಾಡ್ತಿದ್ದೆ, ಏನು ಮೇಡಮ್ ಫಂಕ್ಷನು ಫುಲ್ಲು ಜೋರು ಶಾಪಿಂಗ್ ಅಂತ ಅಂದ್ಬಿಟ್ಟು. ಫಂಕ್ಷನ್ ಅಂತ ಅಂದರೆ ಹೇಳಿದ್ದೆ ನಾನು, ಒಂದು ಮದುವೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಸ್ಯಾರಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳು ಕೂಡ ಇನ್ನೂ ಡ್ರೆಸ್ ಪರ್ಚೇಸ್ ಮಾಡಿಲ್ಲ. ನನ್ನ ಮಗಳಿಗೆ ಅಷ್ಟೇ ಆಗಿದೆ, ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಇನ್ನೂ ಆಗಿಲ್ಲ. ಸೊ ಹಾಗೆ ಮಳೆ ಬೇರೆ ಜಿನುಗ್ತಾ ಇತ್ತು. ಸೊ ಈ ಮಳೆಯಲ್ಲಿ ಬಿಸಿ ಬಿಸಿ ಕಾರ್ನ್ ತಿಂದರೆ ಸಖತ್ತಾಗಿರುತ್ತಲ್ವ. ಸೊ ಹಾಗೆ ನಾನು ಕೂಡ ಒಂದು ಕಾರ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ಕೂಡ ಕಂಟಿನ್ಯೂ ಇದೆ ಶಾಪಿಂಗು. ಸೊ ಇವತ್ತೆಲ್ಲ ಚಿಕ್ಕಪೇಟೆಯಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಅದೆಲ್ಲ ನಂದೆಲ್ಲ ಮುಗಿದ್ಮೇಲೆ ನನ್ನ ಅಜ್ಜಿಗೆ ಸೀರೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ವೈಟ್ ಸ್ಯಾರಿ ಬಿಟ್ಟು ಬೇರೆ ಯಾವುದೂ ಹಾಕೋ ಆಗಿಲ್ಲ. ಸೊ ಹಾಗಾಗಿ ವೈಟ್ ಸ್ಯಾರಿನ ಹುಡುಕ್ತಾ ಇದ್ದೀವಿ. ಚಿಕ್ಕಪೇಟೆಯಲ್ಲೆಲ್ಲೂ ವೈಟ್ ಸ್ಯಾರಿ ನಮ್ಮ ಅಜ್ಜಿ ಹಾಕೋ ಅಂಥದ್ದು ಸಿಗಲಿಲ್ಲ. ಕೊನೆಗೆ ಒಂದೇ ಒಂದು ಶಾಪಲ್ಲಿ ಸಿಕ್ತು. ಅಲ್ಲಿ ಅಂತೂ ಬಾರ್ಗೇನ್ ಮಾಡೋ ಹಾಗೆ ಇರಲಿಲ್ಲ. ಅವ್ರು ಹೇಳಿದ್ದೆ ಫಿಕ್ಸ್ಡ್ ರೇಟ್ ಆಗೋಗಿತ್ತು. ಆ್ಯಂಡ್ ಇಲ್ಲಿ ಮಸಾಲ ಪಾಪಡ್ ನೋಡಿದ್ವಿ, ಎಲ್ಲರೂ ತೊಗೊಳ್ತಾ ಇದ್ರು. ನನಗೂ ಕ್ಯೂರಿಯಾಸಿಟಿ ಆಯಿತು, ಏನು ಎಲ್ಲರೂ ತೊಗೊಳ್ತಾ ಇದ್ದಾರೆ, ನಾನು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದು ಮಸಾಲ ಪಾಪಡ್ ತೊಗೊಂಡೆ. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಬಿಸಿ ಬಿಸಿ ಮಳೆಗೆ ಅಲ್ಲಿ ಸುಟ್ಬಿಟ್ಟು ಅದು ಮಸಾಲ ಎಲ್ಲ ಹಾಕಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ, ಮಿಕ್ಸ್ಚರ್ ಎಲ್ಲ ಹಾಕಿ ಕೊಡ್ತಾಯಿದ್ರು. ಸಖತ್ತಾಗಿತ್ತು ಮಾತ್ರ. ಒಂದಕ್ಕೆ 50 ರೂಪೀಸ್ ಅಂತ ಹೇಳಿದ್ರು. ಕೊನೆಗೆ ನಾನು ಕೂಡ ಅದು 4 ಪಾಪಡ್ ಅಂದರೆ ಮಾಡ್ತಾ ಇರೋದು ನಮ್ಮ ಮನೇಲಿ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಹಾಗೆ ನನಗೆ ಒಂದು ಸ್ಟೀಲ್ ಡಬ್ಬಗಳು ಬೇಕಿತ್ತು. ಅಂದರೆ ಈ ಅಕ್ಕಿ ಮತ್ತು ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟೆಲ್ಲ ಹಾಕೋದಕ್ಕೆ ನನಗೆ ಸ್ಟೀಲ್ ಬಾಕ್ಸಸ್ ಬೇಕಿತ್ತು. ಸೊ ಹಾಗಾಗಿ ಚಿಕ್ಕಪೇಟೆಯಲ್ಲಿ ಕಡಿಮೆ ಅಂತ ಹೇಳಿದರು, ಹಾಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದೆ. ತುಂಬಾ ಕಡಿಮೆ, ಯಾಕೆಂದರೆ ನಾನು ನಮ್ಮ ಮನೆ ಹತ್ರ ಕೇಳಿದ್ದೆ. ಒಂದು 15 kg ಬಾಕ್ಸ್ ಬಂದು 2500 ರೂಪೀಸ್ ಹೇಳಿದರು. ಬಟ್ ಇಲ್ಲಿ ನನಗೆ 5 ಸೆಟ್ ಬಂದು 3800 ರೂಪೀಸ್ಗೆ
ಬಿತ್ತು. ಹಾಗೆ ಈ ಬಾಕ್ಸ್ ಎಲ್ಲ ಬಂದು ದೊಡ್ಡದಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಹೆವಿ ಆಗಿದೆ. ಜಸ್ಟ್ 200 ರುಪೀಸ್ ಅಷ್ಟೇನೆ. ಸೊ ನಾನು ಇದೆಲ್ಲ ಅನ್ಕೊಂಡಿರ್ಲಿಲ್ಲ ತಗೊಳ್ಬೇಕು ಅಂತ, ಬಟ್ ಇಲ್ಲಿ ರೇಟ್ ಎಲ್ಲ ಕಡಿಮೆ ಇದ್ದಿದ್ದು ನೋಡಿಬಿಟ್ಟು ನಾನು ಕೂಡ ಒಂದು 4 ಬಾಕ್ಸಸ್ ತೊಗೊಂಡೆ. ಹಾಗೆ ಈ ವೆಜಿಟೇಬಲ್ಸ್ ಎಲ್ಲ ಇಡೋದಕ್ಕೆ ಒಂದು ಸ್ಟೀಲ್ದು ರ್ಯಾಕ್ ಬೇಕಿತ್ತು. ಸೊ ಅದನ್ನು ಕೂಡ ತೊಗೊಂಡೆ. ತುಂಬಾ ಕಡಿಮೆಗೆ ಸಿಕ್ತು. ನಮಗೆ ಮನೆ ಹತ್ರ ತೊಗೊಳೋದಕ್ಕಿಂತ ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಕ್ವಾಲಿಟಿಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ತೊಗೊಂಡು ಬಂದು ನಮ್ಮ ಗಾಡಿ ಹತ್ರ ಇಡೋಷ್ಟಕ್ಕೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ಲ ಶಾಪಿಂಗ್ ಮುಗಿಸಿ ಫೈನಲ್ ಆಗಿ ಫ್ರೂಟ್ಸ್ ಒಂದು ಬೇಕಿತ್ತು. ಫ್ರೂಟ್ಸ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡಿನ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಎಲ್ಲ ತಂದು ಗಾಡಿಯಲ್ಲಿ ಇಟ್ಬಿಟ್ಟು ಇವಾಗ ಫ್ರೂಟ್ಸ್ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನಗೆ ಈ ಮಾರ್ಕೆಟಿಗೆ ಬರೋದಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ವರ್ಷಕ್ಕೆ ಒಂದೇ ಸಲ ಹಬ್ಬದ ಟೈಮಲ್ಲಿ ನಾನು ಮಾರ್ಕೆಟ್ ಹತ್ರ ಬರೋದು. ಯಾಕೆ ಅಂತಂದರೆ ಒಂದು ಅಲ್ಲಿ ಜನ ಕ್ರೌಡ್ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕಲರ್ ಆಗಿರೋವಂಥ ಫ್ಲವರ್ಸ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಏನಂತಂದರೆ ಸ್ವಲ್ಪ ರಿಸ್ಕು, ಕ್ರೌಡ್ ಜಾಸ್ತಿ ಇದ್ದರೆ ಓಡಾಡೋದಕ್ಕಾಗಲ್ಲ, ಒಬ್ಬರ ಮೇಲೆ ಒಬ್ರು ಬಿದ್ದೋಗ್ತಾರೆ. ಅದರಲ್ಲೂ ಹಬ್ಬದ ಸೀಸನ್ಗಳಲ್ಲಂತೂ ಹೇಳೋದೇ ಬೇಡ, ತುಂಬಾ ಕ್ರೌಡ್ ಇರುತ್ತೆ. ಆದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಂದೆ ಯಾವಾಗಲೂ 2 ಟೈಮ್ಸ್ ಅಂತೂ ಬಂದೇ ಬರ್ತೀನಿ. ಒಂದು ಚಿಕ್ಕಪೇಟೆಯಲ್ಲಿ ಸ್ಯಾರೀಸ್ ಏನಾದರೂ ಶಾಪ್ ಮಾಡೋದಕ್ಕೆ, ಹಾಗೆ ಹಬ್ಬದ ಟೈಮಲ್ಲಿ ಹೂವು ಎಲ್ಲ ತಗೊಳ್ಳೋದಕ್ಕೆ ಹಬ್ಬಕ್ಕೆ ಮುಂಚಿನ ದಿನ ಬರ್ತೀನಿ ಫ್ರೂಟ್ಸ್ ಎಲ್ಲ ತಗೊಳ್ಳೋದಕ್ಕೆ. ಇವಾಗ ಚಿಕ್ಕಪೇಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೂಟ್ಸ್ ಎಲ್ಲ ತಗೊಂಡು ನೇರಳೆ ಹಣ್ಣು ತೊಗೊಂಡು, ಇದು ತುಂಬ ಬ್ಲಡ್ಗೆ ಮತ್ತು ಶುಗರ್ಗೆ, BP ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತಾರೆ. ಮತ್ತು ಹೇರ್ ಗ್ರೋತ್ಗೆ ಮತ್ತು ಫೇಸ್ ಗ್ಲೋಗೆ ಎಲ್ಲದಕ್ಕೂ ಒಳ್ಳೆಯದು ಅಂತಾರೆ. ನನ್ನ ಹಸ್ಬೆಂಡ್ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಏನಂದರೆ ಖುಷಿ ಅಂದರೆ ಬಿಸಿಲಿರಲಿಲ್ಲ, ಮಳೆ ಇತ್ತು. ಮಳೆ ಅಂದರೆ ಸ್ವಲ್ಪ ಹೊತ್ತು ಮಳೆ ಬಂತು, ಅದಾದಮೇಲೆ ಮೋಡ ಆಗಿತ್ತು. ಸೊ ಹಾಗಾಗಿ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ ಶಾಪಿಂಗು. ಅದು ಇನ್ನೂ ಒಂದೇನಂದರೆ ಮಕ್ಕಳನ್ನ ಯಾರನ್ನೂ ಕರ್ಕೊಂಬಂದಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ನಾನು ನನ್ನ ಹಸ್ಬೆಂಡ್ ಆಗಿ ಇಬ್ಬರೇ ಆಗಿರೋದ್ರಿಂದ ನಾವೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ವಿ. ಮಕ್ಳಿಗೆ ಬಂದಿದ್ರೆ ಖುಷಿಯಾಗಿರ್ತಾ ಇತ್ತು, ಬಟ್ ಅವ್ರಿಗೆ ಒಂದ್ ಸ್ವಲ್ಪ ದೂರ ನಡೀತಾ ಇದ್ರು. ಬಟ್ ನಮ್ ತರ ಎಲ್ಲ ನಡಿಯಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಕೂತ್ಕೋಬೇಕು, ಹೊಟ್ಟೆ ಶೀತ ಇದೆ, ಅದು ಇದು ಅಂತ ಹೇಳ್ತಾ ಇದ್ರು. ನಾವು ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತೀರಿ, ಅವ್ರು ಯಾವ್ದೋ ಒಂದು ಇರಿಟೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಕ್ಳು ಸ್ಕೂಲ್ಗೆ ಹೋಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಶಾಪಿಂಗ್ ಮಾಡಿದ್ವಿ. ಸೊ ಚಿಕ್ಕಪೇಟೆದು ಮಾರ್ಕೆಟ್ದು ಶಾಪಿಂಗ್ ಕಂಪ್ಲೀಟ್ ಆಗಿದೆ. ಗ್ರೀನ್ ಮಕ್ಕಳ ಸ್ಮಾರ್ಟ್ ತಗೊಂಡಿಲ್ಲ. ಮಾರ್ಕೆಟ್ಗೆ ಬರೋದಿನ ತಗೊಳ್ಳೋಣ. ಇನ್ನೊಂದೇ ಒಂದು ಪೆಂಡಿಂಗ್ ಇದೆ. ಸೊ ಇದನ್ನ ಮುಗಿಸ್ಕೊಂಡ್ರೆ ಮುಗೀತು. ಇನ್ನ 2 days ಅಲ್ಲಿ ತಿರುಪತಿಗೆ ಹೋಗ್ತಾ ಇದೀವಿ. 2 days ಅಲ್ಲ, ನಾಳೆ ನೈಟ್ ಅಂದ್ರೆ ನಾಳೆ ಮಿಡ್ ನೈಟ್ ಅಲ್ಲಿ ತಿರುಪತಿಗೆ ಹೋಗ್ತಾ ಇದೀವಿ. ಸೊ ಆ ವ್ಲಾಗು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಯಾಕೆಂದ್ರೆ ನಾವು ಕೆಲವೊಂದಷ್ಟು ಟೆಂಪಲ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಹೋಗಿರೋ ಟೆಂಪಲ್ಸ್, ಬಟ್ ಈ ಸಲ ಅಜ್ಜಿ ಇದಾರಲ್ಲ, ಅಜ್ಜಿಗೆ ತೋರ್ಸೋಣ ಅಂತ. ಹಾಗೆ ನವೀನಣ್ಣ ಅವ್ರ ಅಮ್ಮ ಕೂಡ ಬರ್ತಿದ್ದಾರೆ, ಅವ್ರಿಗೂ ತೋರ್ಸ್ಕೊಂಡ್ ಬರೋಣ ಅಂತ. ಸೊ ನಾಳೆ ಮಿಡ್ ನೈಟ್ ಒಂದು 2 or 3 o'clock ಹಂಗೆ ಬಿಡ್ಬೇಕು. ಸೊ ಇನ್ನ ಪ್ಯಾಕಿಂಗ್ ಆಗಿಲ್ಲ, ಎಂಥದ್ದು ಆಗಿಲ್ಲ. ಬರೀ ನಂದು ಕಾನ್ಸಂಟ್ರೇಷನ್ ಎಲ್ಲಾನು ಹಬ್ಬದ ಕಡೆನೇ ಇದೆ. ಯಾಕಂದ್ರೆ ನನ್ಗೆ ಮನೆ ಕ್ಲೀನ್ ಒಂದ್ ಆಗ್ಬೇಕಿತ್ತು, ಅದು ಕಂಪ್ಲೀಟ್ ಆಯ್ತು. ಇನ್ನ ಶಾಪಿಂಗ್ ಆಗ್ಬೇಕಿತ್ತು, ಶಾಪಿಂಗು 70% ವರ್ಗೂ ಆಗಿದೆ. ಇನ್ನ ಕೆಲವೊಂದಷ್ಟು ಶಾಪಿಂಗ್ಸ್ ಇದೆ. ಸೊ ಇದೆಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ನನಗೆ ಒಂದು ಸಮಾಧಾನ. ಸೊ ಇನ್ನು ಬಂದ ಮೇಲೆ ಇನ್ನ ಸ್ವೀಟ್ಸ್ ಎಲ್ಲ ಮಾಡಬೇಕು ಮನೇಲಿ. ಸೊ ಹಾಗಾಗಿ ಆ್ಯಂಡ್ ಇವಾಗ ಲಂಚ್ ಮಾಡಿಲ್ಲ, ಲಂಚ್ ಮಾಡಬೇಕು. ಬೆಳಗ್ಗೆ ಆ್ಯಕ್ಚುಲಿ 2 times ಟಿಫನ್ ತಿಂದಿದ್ದೀನಿ. ಬೆಳಗ್ಗೆ ಮನೇಲಿ ಮಾಡಿ ತಿಂದಿದ್ದೀನಿ, ಆಮೇಲೆ ನನ್ನ ಹಸ್ಬೆಂಡ್ಗೆ ಅದು ಸೆಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬಂದು ಹೋಟೆಲಲ್ಲಿ ತಿಂದಿದ್ದೀನಿ. ಬಟ್ ಅವಾಗ್ಲೂ ಇವಾಗ ಏನು ಕಡಿಮೆ ಏನಾಗಿಲ್ಲ. ಟೈಮ್ ಕೂಡ 5 ಆಯ್ತಾ? 5:15 ಆಗೋಗ್ಬಿಟ್ಟಿದೆ. ನನ್ಗೆ ಗೊತ್ತೇ ಆಗಿಲ್ಲ, ಟೈಮ್ ಹೋಗಿದೆ ನನ್ಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ 5:15 ಆಗಿದೆ, ಲಂಚೇ ಮಾಡಿಲ್ಲ. ಸೊ ಇವಾಗ ಫ್ರೂಟ್ಸ್ ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಏನಾದ್ರು ಇಲ್ಲೇ ಹೊರಗಡೆ ತಿಂದ್ಬಿಟ್ಟು ಆದರೆ ಮಕ್ಳಿಗೆ ಏನಾದರೂ ತೊಗೊಂಡು ಹೋಗೋಣ ಅಂತ, ಇಲ್ಲಾಂದರೆ ನೈಟಿಗೆ ಏನಾದರೂ ಮಾಡಿಬಿಡೋಣ ಅಂತ. ಇದೇ ಸಾಂಬಾರಿದೆ. ಸೊ ರೈಸ್ಗೂ ಅಥವಾ ಮುದ್ದೆಗೆ ಏನಾದ್ರು ಇಟ್ಬಿಟ್ರೆ ಆಗ್ಬಿಡುತ್ತೆ. ನೋಡಿ ಮಕ್ಳಿಗೆ ಏನಾದರೂ ಚಾಟ್ಸ್ ಏನಾದರೂ ತೊಗೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ನಾನು ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ್ಯಾವ ಸ್ಯಾರೀಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದರದೊಂದು ವ್ಲಾಗ್ ಮಾಡ್ತೀನಿ. ಸುಮಾರು ಒಂದು 10 ಸ್ಯಾರೀಸ್ ಏನೋ ಈ ಸಲ ನಾನು ತೊಗೊಂಡಿರೋದು.
ಫಸ್ಟ್ ಟೈಮ್ ನಾನು ಇಷ್ಟೊಂದು ಸ್ಯಾರೀಸ್ ಪರ್ಚೇಸ್ ಮಾಡಲ್ಲ. ಬಟ್ ಒಂದು ಮದುವೆ ಇದೆ, ಸೊ ಆ ಮದುವೆಗೂ ಸೇರಿಸಿ ಹಬ್ಬಕ್ಕೂ ಸೇರಿಸಿ ನಾನು ಕಂಪ್ಲೀಟ್ ಶಾಪಿಂಗ್ ನನ್ನ ಮಾತ್ರ ಆಗಿದೆ. ನಂದು ನನ್ನ ಮಗಳ ಮಾತ್ರ ಡ್ರೆಸ್ ಶಾಪಿಂಗ್ಸ್ ಆಗಿದೆ, ನನ್ನ ಹಸ್ಬೆಂಡ್ ಆಗಿಲ್ಲ, ಹಾಗೆ ನನ್ನ ಮಗದಾಗಿಲ್ಲ. ಸೊ ಅವರಿಬ್ಬರದ್ದು ಪೆಂಡಿಂಗ್ ಇದೆ. ಅವ್ರದ್ದು ತಿರುಪತಿಯಿಂದ ಬಂದ ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಆದರೆ ಇವತ್ತೇ ಹೋಗಿ ಕಂಪ್ಲೀಟ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ತಿರುಪತಿಯಿಂದ ಬಂದ ಮೇಲೇನೋ ಅಥವಾ ಕೆಲವೊಂದಷ್ಟು ಈ ಮಂತು ನೆಕ್ಸ್ಟ್ ಮಂತ್ ಫುಲ್ ಬ್ಯುಸಿ ಇದ್ದೀನಿ ನಾನು. ಸೊ ಇದೆರಡು ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ಅವ್ರಿಗೆ ಆರಾಮಾಗಿ ಮಾಡಬೇಕು. ಬಟ್ ಹಬ್ಬಕ್ಕೆ ಬಟ್ಟೆ ತೆಗಿಬೇಕು, ನನ್ನ ಹಸ್ಬೆಂಡ್ಗೂ ತೆಗಿಬೇಕು, ಹಾಗೆ ಮಗುಗೂ ತೆಗಿಬೇಕು. ಸೊ ಏನೆಲ್ಲ ಸ್ಯಾರೀಸ್ ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಬಿಕಾಸ್ ಈ ವ್ಲಾಗ್ ತುಂಬ ಲೆಂತಿ ಆಗಿಬಿಡುತ್ತೆ. ಬರೀ ಸ್ಯಾರೀಸ್ ಮಾತ್ರ ಹಾಕಿದ್ರೆ ಲೇಡೀಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೂ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಸೊ ಇಷ್ಟ ಆಗ್ಬೋದು. ನನ್ಗೆ ಇಷ್ಟ ಆಗಿರೋದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದರೆ, ನಾನು ಕೆಲವೊಂದಷ್ಟು ಸ್ಕ್ರೀನ್ಶಾಟ್ಸ್ ತಗೊಂಡೇನೆ ನಾನು ಹುಡುಕಿದ್ದು. ಸೊ ಆಗ ನನಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಅಂಗಡಿಗೆ ಹೋಗಿ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ, ಅವ್ರಿಗೂ ಕಷ್ಟ ಆಗುತ್ತೆ, ನನಗೆ ಇನ್ನೊಬ್ರಿಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ, ಹಾಗೆ ನನಗೂ ಬೇಗ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಆ ಥರ ಏನಾದರೂ ಸ್ಯಾರೀಸ್ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ ಶಾಟ್ಸ್ನ ತೊಗೊಂಡು ನೀವು ಬೇಕಾದರೆ ಶಾಪ್ಸಲ್ಲಿ ತೋರಿಸಿ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟನೇ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದ್ದೀರಾ, ಹಾಗೆ ನನ್ನ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಚೆಕ್ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.